ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 39. ಆದಿತ್ಯನ ಮನೆಯಲ್ಲಿ ಬೆಳಿಗ್ಗೆ ಎಂದಿನಂತೆ ಶುರುವಾಗಿತ್ತು. ಸ್ವಲ್ಪ ಅವಸರ, ಸ್ವಲ್ಪ ಶಬ್ದ, ಆದರೆ ಎಲ್ಲೂ ಅಸಮಾಧಾನವಿರಲಿಲ್ಲ. ಅವನಿ ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿಯೇ ಎಚ್ಚರಗೊಂಡಿದ್ದಳು. ತುಂಬ ತಡವೇನಲ್ಲ, ಆದರೆ ಎಲ್ಲವೂ ಗಡಿಬಿಡಿಯಾಗುವಷ್ಟು ತಡವಾಗಿತ್ತು. ಕನ್ನಡಿ ನೋಡುವುದಕ್ಕಿಂತ ಹೆಚ್ಚಾಗಿ ಗಡಿಯಾರ ನೋಡುತ್ತಾ ಅವಳು ತಯಾರಾಗುತ್ತಿದ್ದಳು. ಅತ್ತಿತ್ತ ಓಡುತ್ತಿದ್ದಳು. ಆದಿತ್ಯ ಆಗಲೇ ರೆಡಿಯಾಗಿ ತಿಂಡಿ ತಿಂದು ಟೇಬಲ್ ಬಳಿ ನಿಂತು ಏನನ್ನೋ ಹುಡುಕುತ್ತಿದ್ದ. ಒಂದೇ ಜಾಗವನ್ನು 2 ಬಾರಿ ನೋಡಿದ. ಮತ್ತೆ ಮೇಲೆಲ್ಲ ಸವರಿದ. ಇಲ್ಲೇ ಇಟ್ಟಿದ್ದೆ ಅಲ್ವಾ, ಎಲ್ಲಿಗೋಯ್ತು? ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ. ಅವನಿ ಇದನ್ನು ಗಮನಿಸಿ, ಆದಿತ್ಯ, ಏನು ಹುಡುಕ್ತಿದ್ದೀರಾ ಕೇಳಿದಳು. ಬೈಕ್ ಕೀ ನಿನ್ನೆ ರಾತ್ರಿ ಇಲ್ಲೇ ಇಟ್ಟಿದ್ದೆ. ನಂಗೆ ರೂಢಿ ಇದೆ, ನಾನು ಜಾಗ ಬದಲಾಯಿಸಲ್ಲ. ಅವಳು ಕೂಡ ಅವನ ಜೊತೆಗೂಡಿ ಡ್ರಾಯರ್ ತೆರೆದು ಶೆಲ್ಫ್ ಮೇಲೆಲ್ಲ ಕೈಯಾಡಿಸಿದಳು. 1 ನಿಮಿಷ ಕಳೆದರೂ ಕೀ ಸಿಗಲಿಲ್ಲ. ಆದಿತ್ಯ, ಕೀ ಸಿಗ್ತಿಲ್ಲ. ನನಗೂ ಈಗ ಲೇಟ್ ಆಗ್ತಿದೆ. ಟೆನ್ಷನ್ನಲ್ಲಿ ನನಗೇನು ಗಮನಕ್ಕೆ ಬರ್ತಿಲ್ಲ. ಉಸಿರು ಬಿಡುತ್ತಾ ಹೇಳಿದಳು ಅವನಿ. ಇನ್ನೇನು ಗಲಿಬಿಲಿ ಹೆಚ್ಚಾಗಬೇಕು ಎನ್ನುವಷ್ಟರಲ್ಲಿ ಸವಿತಾ ಊಟದ ಬ್ಯಾಗ್ ಹಿಡಿದು ಅಲ್ಲಿಗೆ ಬಂದಿದ್ದರು. ಏನಾಯ್ತು? ಏನೋ ಟೆನ್ಷನಲ್ಲಿದ್ದೀರಾ ಇಬ್ರು ಎಂದರು. ಸಹಜವಾಗಿಯೇ ಕೇಳಿದರು ಅವರು. ಬೈಕ್ಗೆ ಕಾಣ್ತಿಲ್ಲ ಅತ್ತೆ, ಎಷ್ಟು ಹುಡುಕ್ದ್ರೂ ಸಿಗ್ತಾ ಇಲ್ಲ ಎಂದಳು ಅವನಿ. ಅಯ್ಯೋ, ಅದಕ್ಕೆ ಯಾಕೆ ಗಾಬರಿ ಪಡ್ತೀರಾ? ಕಾರ್ ಇದೆ ಅಲ್ವಾ, ಇವತ್ತು ಅದನ್ನೇ ತಗೊಂಡು ಹೋಗು ಆದಿತ್ಯ. ಈಗ ಮತ್ತೆ ಹುಡುಕ್ತಾ ಇದ್ರೆ ಲೇಟ್ ಆಗುತ್ತೆ. ನೀವಿಬ್ರು ಹೋದ್ಮೇಲೆ ನಾನೊಂದ್ಸಲ ನೋಡ್ತೀನಿ ಎಂದರು. ಆದಿತ್ಯ ಒಂದು ಕ್ಷಣ ನಿಂತು ಸರಿ ಎಂದು ತಲೆಯಾಡಿಸಿದ. ಯಾವುದೇ ದೂರು ಇಲ್ಲದೆ, ಕಿರಿಕಿರಿ ಮಾಡಿಕೊಳ್ಳದೆ ಕಾರ್ ಕೀ ಎತ್ತಿಕೊಂಡು ಊಟದ ಬ್ಯಾಗ್ ಹಿಡಿದು ಎಂದಿನಂತೆ ಹೊರಟು ಹೋದ. ನಂತರ ಅವಳ ವಸ್ತುಗಳ ಮಧ್ಯೆಯೇ ಸಿಕ್ಕಿತ್ತು ಕೀ. ಅವಳಿಗೂ ಅರಿವಾಗಿತ್ತು ತನ್ನ ಬೇಜವಾಬ್ದಾರಿಯಿಂದಲೇ ಹೀಗೆ ಆಗಿದ್ದು ಎಂದು. ಯಾವುದೇ ವಾದ ವಿವಾದ ನಡೆಯಲಿಲ್ಲ. ಅದು ಕೇವಲ ಮತ್ತೊಂದು ಬ್ಯುಸಿ ಬೆಳಗ್ಗೆಯಾಗಿತ್ತು. ರಾತ್ರಿ ಮೆಲ್ಲಗೆ ಆವರಿಸಿತ್ತು. ಊಟವಾದ ಮೇಲೆ ಮನೆ ಶಾಂತವಾಗಿದ್ದಾಗ ಆದಿತ್ಯ ಅವನಿಯನ್ನು ನೋಡಿ ಕೇಳಿದ. ಅವನಿ, 1 ರೌಂಡ್ ವಾಕಿಂಗ್ ಹೋಗೋಣವಾ? ಅವಳು ಹುಬ್ಬೇರಿಸಿ, ಈಗ್ಲಾ ಎಂದಳು. ಸುಮ್ಮನೆ 1 ರೌಂಡ್ ನಗುತ್ತಾ ಹೇಳಿದ. ಊರಿನ ರಸ್ತೆ ಬಹಳ ಪ್ರಶಾಂತವಾಗಿತ್ತು. ರಸ್ತೆ ದೀಪಗಳು ಮತ್ತು ಚಂದಿರನ ಬೆಳಕಿನ ನಡುವೆ ಅವರಿಬ್ಬರ ಹೆಜ್ಜೆಗಳು ಲಯಬದ್ಧವಾಗಿ ಸಾಗುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಅವನಿಯೇ ಮೊದಲು ಮಾತು ಶುರು ಮಾಡಿದಳು. ಸೊ, ಬೆಳಗ್ಗೆ ಆ ಕೀ ಎಪಿಸೋಡ್ ಏನಾಯಿತು ತಮಾಷೆಯಾಗಿ ಕೇಳಿದಳು. ಆದಿತ್ಯ ಮುಗುಳ್ನಕ್ಕ. ನೀನು ಈ ವಿಷಯ ಯಾವಾಗ ತೆಗಿತೀಯ ಅಂತ ಕಾಯ್ತಿದ್ದೆ. ಅವಳು ಅವನನ್ನು ಮೆಲ್ಲಗೆ ತಳ್ಳುತ್ತಾ, ಅಷ್ಟೊಂದು ಸಣ್ಣ ವಿಷಯನ ಯಾಕಷ್ಟು ಸೀರಿಯಸ್ ಆಗಿ ತಗೋತೀರಾ ಆದಿತ್ಯ ಎಂದಳು. ಆದಿತ್ಯ ಜೇಬಿನಲ್ಲಿ ಕೈಯಿಟ್ಟುಕೊಂಡು, ಅದು ಸಣ್ಣ ವಿಷಯನೇ ಇವತ್ತಿನ ಮಟ್ಟಿಗೆ ಎಂದ. ಅವಳು ಹೆಜ್ಜೆ ನಿಲ್ಲಿಸಿ ಅವನ ಮುಖ ನೋಡಿದಳು. ಅಂದರೆ? ಕೆಲವೊಮ್ಮೆ ಸಣ್ಣ ವಿಷಯಗಳೇ ಮೌನವಾಗಿ ಬೆಳೆಯುತ್ತೆ. ಅದರಲ್ಲೂ ಇಬ್ಬರೂ ಕೆಲಸಕ್ಕೆ ಹೋಗುವಾಗ, ಮನೆ, ಸಮಯ, ಒತ್ತಡ ಎಲ್ಲನೂ ನಿಭಾಯಿಸುವಾಗ ಇದು ಇನ್ನೂ ಹೆಚ್ಚು ಪ್ರಭಾವ ಬೀರುತ್ತೆ ಅವನಿ. ಅವಳು ಕೈಕಟ್ಟಿ ನಿಂತಳು. ಕೇವಲ ಒಂದು ಕೀಗೋಸ್ಕರ ಇಷ್ಟೆಲ್ಲ ಹೇಳ್ತಿದ್ದೀರಲ್ವ ನೀವು? ಕೀ ವಿಷಯಕ್ಕಲ್ಲ ಮೇಡಮ್, ಕೀ ಕಳೆದು ಹೋಗೋಕ್ಕಿರೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಎಂದು ಮೆಲ್ಲಗೆ ತಿದ್ದಿದ್ದ. ಅವಳು ಸುಮ್ಮನೆ ಕೇಳುತ್ತಿದ್ದಳು. ಆದಿತ್ಯ ಮಾತು ಮುಂದುವರೆಸಿದ್ದ. ಅವಸರ, ಸಮಸ್ಯೆ ಶುರುವಾಗೋದು ಅಲ್ಲಿಂದಲೇ. ಬೆಳಗ್ಗೆ ಬೇಗ ಎದ್ದೇಳದಿದ್ದಾಗ ಈ ಅವಸರ ಶುರುವಾಗತ್ತೆ ಎಂದ ಗಂಭೀರವಾಗಿ. ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಮತ್ತೆ ಲೆಕ್ಚರ್ ಶುರುವಾಯಿತು ನಿಮ್ಮದು. ನಿಮಗೆ ಬೋರ್ ಆಗಲ್ವಾ? ಕಾಲೇಜಲ್ಲೂ ಲೆಕ್ಚರ್, ಇಲ್ಲೂ ಲೆಕ್ಚರ್ ಕೊಡೋಕೆ ಎಂದು ನಕ್ಕಳು. ಆದಿತ್ಯ ಕೂಡ ನಕ್ಕ. ಲೆಕ್ಚರ್ ಕೊಡಬಾರ್ದು ಅಂತ ನನಗೂ ಇದೆ, ಆದರೆ ಅವನಿ, ಮುಂದೆ ತೋಟದ ಕೆಲಸ ಶುರುವಾದಾಗ ನಾನು ಇನ್ನೂ ಬ್ಯುಸಿ ಇರ್ತೀನಿ. ಒತ್ತಡ ಜಾಸ್ತಿ ಆಗುತ್ತೆ. ನಾವಿಬ್ಬರೂ ಸುಸ್ತಾಗಿರ್ತೀವಿ. ಅಂಥ ಸಮಯದಲ್ಲಿ ಮ್ಯಾನೇಜ್ ಮಾಡದ ಈ ಸಣ್ಣ ಅಭ್ಯಾಸಗಳು ಅನಗತ್ಯ ಟೆನ್ಷನ್ಗೆ ಕಾರಣ ಆಗತ್ತೆ. ಅವಳು 4-5 ಹೆಜ್ಜೆ ಮುಂದೆ ಹೋಗಿ ಮತ್ತೆ ವೇಗ ತಗ್ಗಿಸಿದಳು. ಆದರೆ ಇವತ್ತು ನೀವು ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಲ್ವಾ? ಕಾರ್ ತಗೊಂಡು ಹೋದ್ರಿ, ಏನೂ ಅನ್ನಲಿಲ್ಲ ಎಂದಳು ತನ್ನ ವಾದ ಬಿಡದೆ. ಹೌದು, ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸುಲಭ, ಆದರೆ ದಿನ ಏನೂ ಮಾತಾಡದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೋದರೆ ಅಲ್ಲಿಂದನೇ ಮನಸ್ತಾಪಗಳು ಶುರುವಾಗೋದು. ಅರ್ಥ ಆಗ್ತಿದ್ಯಾ ಎಂದ ಸ್ವಲ್ಪ ಗಟ್ಟಿಯಾಗಿ. ಅವಳು ಈಗ ಅವನನ್ನೇ ದಿಟ್ಟಿಸಿ ನೋಡಿದಳು. ಅಂದರೆ ಇದು ಮುಂದೆ ದೊಡ್ಡ ವಿಷಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಲೇ ಹೇಳ್ತಿದ್ದೀರಾ? ಖಂಡಿತ. ಅವಳು ಸಣ್ಣದಾಗಿ ನಕ್ಕಳು. ಅಂದರೆ ಮುಂದೆ ಏನಾದರೂ ಆಗಿ ನನ್ನನ್ನು ಕಳ್ಕೊಂಡ್ರೆ ಅನ್ನೋ ಭಯ ಆದವ್ರ ಥರ ಮಾತಾಡ್ತೀರಾ ಮೆಲ್ಲಗೆ ಹೇಳಿದ್ದಳು.
ಅವನು ಹತ್ತಿರ ಸರಿದು ತುಂಟತನದಿಂದ ಹೇಳಿದ್ದ, ಯಾರು ಹೇಳಿದ್ರು ಭಯ ಇಲ್ಲ ಅಂತ? ಅವಳು ಕಣ್ಣು ತಿರುಗಿಸಿದರೂ ಅವಳ ನಗು ಮರೆಯಾಗಲಿಲ್ಲ. ಡ್ರಾಮಾ ಮಾಡ್ತೀರಾ ಬಿಡಿ ಎಂದವಳು ಮಾತು ಮುಂದುವರೆಸಿ, ಸರಿ, ನಿಮ್ಮ ಪಾಯಿಂಟ್ ನಂಗೆ ಅರ್ಥ ಆಯಿತು ಎಂದಳು. ಆದಿತ್ಯ ಹುಬ್ಬೇರಿಸಿದ. ನಿಜವಾಗೂ ನಂಬಹುದಾ? ಹೌದು, ನಾನು ಬೇಗ ಎದ್ದೊಳೋಕೆ ಪ್ರಯತ್ನ ಮಾಡ್ತೀನಿ. ನೀವು ಹೇಳಿದ್ರಿ ಅಂತಲ್ಲ, ಬದಲಾಗಿ ನಮ್ಮಿಬ್ಬರ ನಡುವೆ ಇಂಥ ಸಣ್ಣ ಪುಟ್ಟ ವಿಷಯಗಳು ಬರೋದು ನನಗೂ ಇಷ್ಟ ಇಲ್ಲ. ಅದಕ್ಕೆ ಇವ್ರು ಹೇಳಿದ ಸರಿ, ನನ್ನನ್ನು ನಾನು ತಿದ್ಕೊಳ್ಬೇಕು ಎಂದುಕೊಂಡಳು. ಆದರೆ ತನ್ನ ಮಾತು ಬಿದ್ದು ಹೋಗಲು ಇಷ್ಟವಿಲ್ಲದೆ, ಹಾಗಂತ ನಾಳೆಯಿಂದನೇ ಪವಾಡ ನಡೆಯುತ್ತೆ ಅಂತ ಮಾತ್ರ ನಿರೀಕ್ಷೆ ಮಾಡಬೇಡಿ ಎಂದಳು. ಆದಿತ್ಯ ನಕ್ಕು ಅವಳ ಕೈ ಹಿಡಿದುಕೊಂಡ. ಪವಾಡ ಬೇಡ ಅವನಿ, ನಿನ್ನ ಸಣ್ಣ ಪ್ರಯತ್ನ ಇದ್ದರೆ ಸಾಕು. ಅವಳು ಅವನ ಬೆರಳುಗಳನ್ನು ಮೆಲ್ಲಗೆ ಒತ್ತಿ ಅವನ ಹೆಗಲಿಗೆ ವಾಲಿ ನಡೆಯತೊಡಗಿದಳು. ವಿಷಯ ಸಣ್ಣದಾಗಿಯೇ ಉಳಿಯಿತು, ಏಕೆಂದರೆ ಅದು ದೊಡ್ಡದಾಗುವ ಮೊದಲೇ ಅವರು ಮಾತನಾಡಲು ಆಯ್ಕೆ ಮಾಡಿಕೊಂಡಿದ್ದರು. ಅವರಿಬ್ಬರೂ ಸ್ವಲ್ಪ ದೂರ ಹಾಗೆಯೇ ನಡೆದರು. ಸ್ವಲ್ಪ ಹೊತ್ತಿನ ನಂತರ ಆದಿತ್ಯ ಹೆಜ್ಜೆ ನಿಧಾನಗೊಳಿಸಿದ. ನಡಿ ಸಾಕು, ಮನೆಗೆ ಹೋಗೋಣ ಅವನಿ ಎಂದ. ಅವನಿ ಅವನನ್ನೇ ನೋಡುತ್ತಾ ತುಟಿಯಂಚಿನಲ್ಲಿ ಸಣ್ಣ ನಗು ಮೂಡಿಸಿದಳು. ಸೊ ನಿಮ್ಮ ಕ್ಲಾಸ್ ಮುಗೀತು ಅಲ್ವಾ ಎಂದಳು. ಅವನು ಅವಳ ಕಡೆ ನೋಡಿದ. ಏನು ಅದರ ಅರ್ಥ? ನಿಮಗೆ ಬೆಳಗ್ಗೆ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಅಲ್ವಾ ಈ ವಾಕಿಂಗ್ ಪ್ಲ್ಯಾನ್ ಮಾಡಿದ್ದು? ಅವಳು ತಲೆ ಓರೆ ಮಾಡಿ ಕೇಳಿದಳು. ಆದಿತ್ಯ ಸ್ವಲ್ಪ ಸಂಕೋಚದಿಂದ ನಕ್ಕ. ಅದೊಂದು ಕಾರಣ ಹೌದು. ಇನ್ನೊಂದು? ಅವಳು ಕುತೂಹಲದಿಂದ ಕೇಳಿದ್ದಳು. ಅವನು ನಡಿಗೆ ನಿಲ್ಲಿಸಿ ಅವಳ ಕಡೆ ಪೂರ್ತಿಯಾಗಿ ತಿರುಗಿದ. ನಿನ್ನ ಜೊತೆ ಸಮಯ ಕಳಿಬೇಕು ಅನಿಸ್ತು. ಈಗೀಗ ನಾವು ಮಾತಾಡ್ತೀವಿ, ಆದರೆ ಆ ಮಾತಲ್ಲಿ ನಾವು ಸುಮ್ಮನೆ ಕೂರೋದೇ ಇಲ್ಲ. ಎಲ್ಲವೂ ಅವಸರ. ಬ್ಯಾಂಕ್, ಕಾಲೇಜ್, ಮನೆ, ನಾಳೆ ಪ್ಲ್ಯಾನ್ಸ್. ನಂಗೆ ಈ ಕ್ಷಣಗಳೆಲ್ಲ ಮಿಸ್ ಆಗ್ತಿತ್ತು. ಯಾವುದೇ ಒತ್ತಡ ಇಲ್ಲದೆ ಕೇವಲ ನಿನ್ನ ಜೊತೆ ನಡೆಯೋದು ಮಿಸ್ ಆಗ್ತಾ ಇತ್ತು. ಅದಕ್ಕೆ ಕರ್ಕೊಂಡು ಬಂದೆ ಎಂದು ಪ್ರಾಮಾಣಿಕವಾಗಿ ಹೇಳಿದ್ದ. ಅವಳ ಮುಖಭಾವ ಬದಲಾಗಿತ್ತು. ಅವನಿ, ನನ್ನ ಹೆಂಡತಿ ಜೊತೆ ನಡೆಯೋಕೆ ನಂಗೆ ಯಾವುದೇ ಕಾರಣ ಬೇಕಿಲ್ಲ ಎಂದು ಸೇರಿಸಿದ್ದ. ಅವಳು ಮುಖ ತಿರುಗಿಸಿಕೊಂಡಳು. ಒಮ್ಮೆಲೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ಅವಳಿಗೆ ತಿಳಿಯಲಿಲ್ಲ. ಅವನ ಮಾತುಗಳಲ್ಲಿ ಕಾಳಜಿ ಇತ್ತು. ನೀವು ಇದೆಲ್ಲನೂ ಬಹಳ ಮೌನವಾಗಿ ಮಾಡ್ತೀರಾ. ನೀವು ಪ್ರತಿಯೊಂದನ್ನು ಎಷ್ಟು ಗಮನಿಸ್ತೀರಾ ಅನ್ನೋದು ಕೆಲವೊಮ್ಮೆ ನಂಗೆ ಅರಿವಾಗೋದೇ ಇಲ್ಲ ಎಂದಳು. ಯಾಕಂದರೆ ನಾನು ನಿನ್ನನ್ನು ಗಮನಿಸ್ತಿದ್ದೀನಿ ಅಂತ ನಿಂಗೆ ಅನಿಸ್ಬಾರ್ದು. ನಾನು ನಿನ್ನನ್ನು ಜಾಗರೂಕತೆಯಿಂದ ನೋಡ್ಕೊಳ್ತಿದ್ದೀನಿ ಅಂತ ನಿಂಗೆ ಅನಿಸ್ಬೇಕು ಅಷ್ಟೆ. ಅದಕ್ಕೆ ನಿಂಗೆ ಗೊತ್ತಿಲ್ಲದ ಹಾಗೆ ಎಲ್ಲನೂ ನೋಡೋದು. ಅದರಲ್ಲಿ ನಾನು ಯಶಸ್ವಿ ಆದೆ ಅಂತಾಯಿತು ಹಾಗಾದರೆ ಎಂದು ನಕ್ಕ ಆದಿತ್ಯ. ಈ ಮಾತು ಅವಳ ಮನಸ್ಸಿಗೆ ತಟ್ಟಿತು. ಇವರು ನನಗಿಂತ ಕಡಿಮೆ ಮಾತಾಡಿಯೂ ಇಷ್ಟೆಲ್ಲ ಹೇಗೆ ಅರ್ಥ ಮಾಡಿಸ್ತಾರೆ ಎಂದು ಅಂದುಕೊಂಡಳು. ಅವರಿಬ್ಬರು ಮತ್ತೆ ನಡೆಯಲು ಶುರು ಮಾಡಿದರು. ಕೆಲವು ಹೆಜ್ಜೆಗಳ ನಂತರ ಅವನಿ ಮತ್ತೆ ನಿಧಾನವಾದಳು. ಆದಿತ್ಯ, ಅವಳು ಸ್ವಲ್ಪ ಸಂಕೋಚದಿಂದಲೇ ಮಾತು ಶುರು ಮಾಡಿದಳು. ನಿಮ್ಮನ್ನೊಂದು ಕೇಳಬೇಕಿತ್ತು, ತಲೆ ತಗ್ಗಿಸಿಯೇ ಹಿಂಜರಿಕೆಯಿಂದಲೇ ಹೇಳಿದ್ದಳು. ಅವನು ಅವಳ ಗೊಂದಲವನ್ನು ಗಮನಿಸಿ, ಯಾಕೆ ಹೀಗಾಡ್ತಿದ್ಯಾ ಹಟ್ಮಾರಿ? ಇದೇನು ನಿನ್ನ ಹೊಸ ವರ್ಷೆ? ಏನಾದರೂ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ಯಾ ಹೇಗೆ? ಏನೇ ಇದ್ರೂ ನೇರವಾಗಿ ಕೇಳು ಎಂದ. ಅವಳು ಅವನನ್ನೊಮ್ಮೆ ಹುಸಿಕೋಪದಿಂದ ನೋಡಿ ಮತ್ತೆ ತಲೆ ತಗ್ಗಿಸಿದಳು. ಅದು ಕಿರಣ ಅವನ ಮದುವೆಗೂ ಬರಲಿಲ್ಲ. ನಂಗೆ ಸ್ವಲ್ಪ ಚಿಂತೆ ಆಗ್ತಿದೆ ಎಂದಳು ಮೆಲ್ಲಗೆ. ಆದಿತ್ಯನ ಮುಖಭಾವ ತಕ್ಷಣ ಬದಲಾಯಿತು. ಅದು ಸಿಟ್ಟಲ್ಲ, ಆದರೆ ಒಂದು ರೀತಿಯ ಅಸಹಜ ಮೌನ. ಅದಕ್ಕೀಗೇನು ಕೇಳಿದ ಬಹಳ ಜಾಗರೂಕತೆಯಿಂದ. ಅವಳು ತಕ್ಷಣ ಮಾತು ಮುಂದುವರಿಸಿದಳು. ರೀ ಆದಿತ್ಯ, ನನ್ನ ಮಾತು ಕೇಳಿ ಮೊದಲು, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅನಿಸ್ತು ಅವನ ಹತ್ರ ಒಂದ್ಸಲ ಮಾತಾಡಬೇಕು ಅಂತ. ಅತ್ತೆಗೆ ಫೋನ್ ಮಾಡಿದ್ದೆ, ಅವರೂ ಹೇಳಿದರು ಕಿರಣ ಈಗ ತುಂಬ ಬದಲಾಗಿದ್ದಾನೆ, ಯಾವಾಗಲೂ ಮೌನವಾಗಿರ್ತಾನೆ, ಮನೆಗೆ ಬರೋದು ಕೂಡ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿದರು. ಆದಿತ್ಯ ಹೆಜ್ಜೆ ನಿಲ್ಲಿಸಿದ. ನೀನು ಅವನ ಬಗ್ಗೆ ಯೋಚಿಸ್ತಿದ್ಯಾ ಈಗ? ಅವನ ದನಿ ನಿಯಂತ್ರಣದಲ್ಲಿತ್ತು, ಆದರೆ ಅದರಲ್ಲಿ ತೀವ್ರತೆ ಇತ್ತು. ಅವಳು ತಕ್ಷಣ ಅವನ ಕಡೆ ತಿರುಗಿದಳು. ಮೊದಲು ನಾನು ಹೇಳೋದನ್ನು ಕೇಳಿ. ನಾನು ಅವನ ಬಗ್ಗೆ ಬೇರೆ ಯಾವ ಅರ್ಥದಲ್ಲೂ ಯೋಚಿಸ್ತಿಲ್ಲ. ಅವನು ನನ್ನ ಅತ್ತೆ ಮಗ ಅಂತ ಯೋಚಿಸ್ತಿದ್ದೀನಿ ಅಷ್ಟೆ ಎಂದಳು ಮೆಲ್ಲಗೆ. ಅವನು ಏನೂ ಹೇಳಲಿಲ್ಲ. ಆದಿತ್ಯ, ನಾನು, ಪಾವು ಮತ್ತು ಅವನು ಒಟ್ಟಿಗೆ ಬೆಳೆದವರು. ಆಟ ಆಡಿದ್ದೀವಿ, ಜಗಳ ಆಡಿದ್ದೀವಿ, ಓದಿದ್ದೀವಿ. ಎಲ್ಲೋ ಒಂದು ಕಡೆ ನಂಗೆ ಅನಿಸುತ್ತೆ ನಡೆದಿದ್ದಕ್ಕೆ ನನ್ನ ಪಾಲು ಕೂಡ ಇದೆ ಅಂತ. ಎಲ್ಲೋ 1% ಅಷ್ಟೆ. ಆದರೆ ಅಪರಾಧಿ ಭಾವನೆ ಇಲ್ಲ ನನಗೆ, ಕೇವಲ ಜವಾಬ್ದಾರಿ ಅಷ್ಟೆ ಎಂದಳು ಗಂಭೀರವಾಗಿ. ಆದಿತ್ಯ ಅವಳನ್ನು ಗೊಂದಲದಿಂದ ನೋಡಿದ. ಒಂದ್ಸಲ ಮಾತಾಡಬೇಕು ಅಷ್ಟೆ, ಹಳೇದನ್ನು ಕೆದ್ಕೋಕಲ್ಲ, ಅವನು ಚೆನ್ನಾಗಿದ್ದಾನ ಅಂತ ನೋಡೋಕೆ ಎಂದಳು.
ಅಲ್ಲಿ ಮೌನ ಆವರಿಸಿತು. ಅವಳು ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಾನಿದನ್ನ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಂಗೆ ಯಾವುದನ್ನು ಮುಚ್ಚಿಡೋಕೆ ಇಷ್ಟ ಇಲ್ಲ. ನೀವು ನನ್ನ ತಪ್ಪು ತಿಳ್ಕೊಬಾರ್ದು ಅನ್ನೋದು ನನ್ನ ಆಸೆ ಎಂದಳು. ಆದಿತ್ಯ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಒಂದು ಕ್ಷಣದ ನಂತರ, ನೀನು ಯಾವಾಗಲೂ ಹೇಳ್ತೀಯಾ ನಿಂಗೆ ಯಾರು ಪರ್ಮಿಷನ್ ಕೊಡೋದು ಇಷ್ಟ ಇಲ್ಲ, ಯಾರೂ ನಿನ್ನ ಕಂಟ್ರೋಲ್ ಮಾಡೋದು ಇಷ್ಟ ಇಲ್ಲ, ನಿನ್ನ ಅಸ್ತಿತ್ವ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ. ಮತ್ತು ಈಗ ಯಾಕೆ ನನ್ನನ್ನು ಕೇಳ್ತಿದೀಯಾ? ಗಂಭೀರವಾಗಿ ಕೇಳಿದ್ದ. ಅವನಿ ಹೆಜ್ಜೆ ನಿಧಾನಗೊಳಿಸಿ ಅವನನ್ನು ನೋಡಿದಳು. ನೀವು ನನ್ನ ಗಂಡ ಅನ್ನೋ ಕಾರಣಕ್ಕೆ ನಾನು ಪರ್ಮಿಷನ್ ಕೇಳ್ತಿಲ್ಲ ಆದಿತ್ಯ. ನಾವಿಬ್ಬರೂ ಒಂದು ಸುಂದರ ಬಂಧವನ್ನು ಹಂಚ್ಕೊಳ್ತಿದ್ದೀವಿ. ನನಗೆ ನಿಮ್ಮ ಮೇಲೆ ಗೌರವ ಇದೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಿಮ್ಗೆ ಹೇಳ್ತಿದ್ದೀನಿ. ಆದಿತ್ಯ ಹುಬ್ಬೇರಿಸಿ ಎಂದ. ಅವಳು ಮುಂದುವರೆಸಿದಳು. ನಂಗೆ ನಿಮ್ಮ ಮೇಲೆ ಕಾಳಜಿ ಇಲ್ದಿದ್ರೆ ನಾನು ಸುಮ್ಮನೆ ಮಾತಾಡಿ ಆಮೇಲೆ ನಿಮ್ಗೆ ವಿಷಯ ಹೇಳ್ತಿದ್ದೆ. ಆದರೆ ನಮ್ಮಿಬ್ಬರ ನಡುವೆ ಒಂದು ಸಣ್ಣ ತಪ್ಪು ತಿಳುವಳಿಕೆ ಬರೋದು ಕೂಡ ನಂಗೆ ಇಷ್ಟ ಇಲ್ಲ. ಆದಿತ್ಯ ತಕ್ಷಣ ಉತ್ತರ ಕೊಡಲಿಲ್ಲ. ಅವನ ಮನಸ್ಸಿನೊಳಗೆ ಸಣ್ಣ ನಗು ಮೂಡಿತು. ಅವಳನ್ನೇ ನೋಡಿ, ನೀನೀಗೇನು ಹೇಳಿದೆ ಅಂತ ನಿಂಗೆ ಅರ್ಥ ಆಯ್ತಾ ಎಂದು ಬಹಳ ಮೆಲ್ಲಗೆ ಕೇಳಿದ. ಅವನಿ ಗೊಂದಲದಿಂದ ಅವನನ್ನು ನೋಡಿದಳು. ಏನು? ನೀ ನನ್ನನ್ನು ಕೇಳ್ತಿರೋದು ನಾನು ನಿನ್ನ ಗಂಡ ಅನ್ನೋ ಕಾರಣಕ್ಕಲ್ಲ. ನಮ್ಮ ನಡುವೆ ಒಂದು ಬಂಧ ಇದೆ, ನಿಂಗೆ ನನ್ನ ಮೇಲೆ ಗೌರವ ಇದೆ ಅನ್ನೋ ಕಾರಣಕ್ಕೆ ನೀನು ಕೇಳ್ತಿದೀಯ. ನಿಜವಾದ ಗಂಡ ಹೆಂಡತಿ ಸಂಬಂಧ ಅಂದರೆ ಇದೇ ಅವನಿ. ಅವಳು ಹುಬ್ಬುಗಂಟಿಕ್ಕಿ ಅವನು ಹೇಳುವುದನ್ನು ಆಲಿಸುತ್ತಿದ್ದಳು. ಜನ ಮದುವೆನ ಬಹಳ ವಿಭಿನ್ನವಾಗಿ ವಿವರಿಸ್ತಾರೆ. ಮದುವೆ ಆದಮೇಲೆ ಹೆಣ್ಮಗಳು ಪ್ರತಿಯೊಂದಕ್ಕೂ ಅನುಮತಿ ಕೇಳಬೇಕು, ಪ್ರತಿಯೊಂದು ನಿರ್ಧಾರಕ್ಕೂ ನಿಯಮಗಳು, ಮಿತಿಗಳು ಮತ್ತು ಒಪ್ಪಿಗೆಗಳು ಬೇಕು ಅನ್ನೋ ಥರ ಮಾತಾಡ್ತಾರೆ. ಅದು ಸಂಬಂಧ ಅಲ್ಲ, ಅದು ನಿಯಂತ್ರಣ ಅಷ್ಟೆ. ಅವಳು ಈಗ ಪೂರ್ತಿಯಾಗಿ ಅವನ ಮಾತುಗಳಲ್ಲಿ ಮಗ್ನಳಾಗಿದ್ದಳು. ಒಂದು ನಿಜವಾದ ಬಂಧದಲ್ಲಿ ಯಾರೂ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಬಾರ್ದು, ಯಾರೂ ಭಯದಿಂದ ಯಾರನ್ನು ಪ್ರಶ್ನಿಸಬಾರ್ದು. ನೀನೇನನ್ನಾದರೂ ಹೇಳ್ತೀಯ ಅಂದರೆ ಅದು ನಿಂಗೆ ಹಂಚ್ಕೊಳ್ಬೇಕು ಅನ್ನೋ ಆಸೆ ಇರೋದಕ್ಕೆ. ನೀ ನನ್ನನ್ನು ಕೇಳ್ತೀಯ ಅಂದರೆ ನಿಂಗೆ ನನ್ನ ಬಗ್ಗೆ ಕಾಳಜಿ ಇದೆ ಅಂತ ಅರ್ಥನೇ ಹೊರತು ಅದು ನಿನ್ನ ಅನಿವಾರ್ಯತೆ ಅಲ್ಲ. ಕ್ಷಣ ಬಿಟ್ಟು ಮುಂದುವರೆಸಿದ. ನನ್ನನ್ನು ನೋಯಿಸಬಾರ್ದು ಅಂತ ನೀನು ಅಂದ್ಕೊಂಡಿದ್ದು ನೀ ನಂಗೆ ನೀಡಿದ ಗೌರವ, ಇದು ಅನುಮತಿ ಅಲ್ಲ, ಇದು ಪರಸ್ಪರ ಹಂಚ್ಕೊಳ್ಳೋದು. ಇದೇ ನಿಜವಾದ ಗಂಡ ಹೆಂಡತಿ ಅನುಬಂಧ ಅಂತ ನಂಗೆ ಅನಿಸುತ್ತೆ ಎಂದ ಆದಿತ್ಯ. ಆದರೆ ಮದುವೆ ಆದಮೇಲೆ ಗಂಡಂಗೆ ಹಕ್ಕುಗಳು ಬಂದ್ಬಿಡುತ್ತೆ, ಎಲ್ಲರೂ ಹಾಗೆ ಹೇಳ್ಕೊಡ್ತಾರೆ ಎಂದಳು ಅವನಿ ಬೇಸರದಿಂದ. ಮದುವೆ ಆದಮೇಲೆ ಗಂಡಂಗೆ ಹಕ್ಕುಗಳಿವೆ ಅಂತ ಕೆಲವರು ವರ್ತಿಸ್ತಾರೆ. ಆದರೆ ಆ ಹಕ್ಕು ಅನ್ನೋದು ಪ್ರೀತಿಯಿಂದ ಬರಬೇಕು, ಕಡ್ಡಾಯದಿಂದಲ್ಲ. ನಿನ್ನ ಮೇಲೆ ನಂಗೆ ಹಕ್ಕಿದೆ ಅಂತ ನಾನು ಭಾವಿಸಿದರೆ ಅದು ನಿನ್ನ ಆಯ್ಕೆಗಳಿಗೆ ಗೌರವ ಕೊಡೋ ಮಟ್ಟಿಗಿರಬೇಕು, ನಿನ್ನನ್ನು ತಡೆಯೋಕ್ಕಲ್ಲ, ನಿನ್ನ ಜೊತೆಗೆ ನಿಲ್ಲೋಕೆ. ಯಾರ ಮೇಲೂ ಹಕ್ಕು ತೋರಿಸೋದಲ್ಲ, ಒಬ್ಬರು ಬದುಕಲ್ಲಿ ಮತ್ತೊಬ್ಬರು ಜಾಗ ಮಾಡ್ಕೊಳ್ಳೋದು. ಇದೆಲ್ಲ ಅರ್ಥ ಆಗಬೇಕು. ಅರ್ಥ ಆದರೂ ಕೂಡ ಕೆಲವೊಮ್ಮೆ ಪರಿಸ್ಥಿತಿ ಒತ್ತಡ ಮನುಷ್ಯನಿಂದ ಕೆಲವೊಮ್ಮೆ ಬೇಡದೇ ಇರೋವಂಥ ಕೆಲಸ ಮಾಡಿಸ್ಬಿಡುತ್ತೆ. ನಾವು ಅದಕ್ಕೇನು ಹೊರತಲ್ಲ ಬಿಡು ಎಂದ. ಅವನಿ ತಕ್ಷಣವೇ ಏನನ್ನೂ ಉತ್ತರಿಸಲಿಲ್ಲ. ಅವನ ಮಾತುಗಳು ಅವಳ ಮನಸ್ಸಿನೊಳಗೆ ಬಹಳ ಹಿತವಾಗಿ ಕುಳಿತವು. ಒಂದು ಕ್ಷಣ ಮೌನ. ಹಾಗೇ ನಡೆಯುತ್ತಾ ಇದ್ದರು. ನಂತರ ಆದಿತ್ಯನೇ ಮತ್ತೆ ಮಾತನಾಡಿದ. ಇತ್ತೀಚೆಗೆ ಈ ಲೆಕ್ಚರ್ ಸವಾಸ ಮಾಡಿ ನೀನು ಪ್ರತಿಯೊಂದನ್ನು ನೀಟಾಗಿ ಸಮಾಧಾನವಾಗಿ ಹೇಳ್ತಾ ಇದ್ದೀಯ ಎಂದ. ಅವನಿ ತಕ್ಷಣ ಅವನ ಕಡೆ ತಿರುಗಿದಳು. ಹುಬ್ಬೇರಿಸಿ ಹುಸಿ ಮುನಿಸು ತೋರಿಸುತ್ತಾ ಹೇಳಿದಳು. ಓ ಪ್ಲೀಸ್, ನಿಮ್ಮಿಂದಾಗಿ ನಾನು ಒಮ್ಮೆಲೆ ಬುದ್ಧಿವಂತೆ ಆದೆ ಅಂತೆಲ್ಲ ಹೇಳಬೇಡಿ. ಇದೆಲ್ಲ ನಂಗೆ ಮೊದಲೇ ಗೊತ್ತಿತ್ತು. ಕೇವಲ ನಿಮ್ಮ ಥರ ನಾನು ಇದನ್ನು ರೊಮ್ಯಾಂಟಿಸೈಸ್ ಮಾಡಲ್ಲ ಅಷ್ಟೆ ಎಂದಳು. ಆದಿತ್ಯ ಮುಗುಳ್ನಕ್ಕ. ಅವಳು ಸ್ವಲ್ಪ ಹೆಮ್ಮೆಯಿಂದಲೇ ಮಾತು ಮುಂದುವರಿಸಿದಳು. ಜನ ಆದರ್ಶ ಸಂಬಂಧಗಳ ಬಗ್ಗೆ ಉದ್ದುದ್ದ ಲೆಕ್ಚರ್ ಕೊಡ್ತಾರೆ, ಆದರೆ ವಾಸ್ತವ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಮಾನತೆ ಅನ್ನೋದು ಕೇಳೋಕೆ ಚೆನ್ನಾಗಿರುತ್ತೆ, ಆದರೆ ಅದನ್ನು ಉಳಿಸ್ಕೊಳ್ಳೋಕೆ ಪ್ರತಿದಿನ ಪ್ರಯತ್ನ ಮಾಡಬೇಕಾಗತ್ತೆ. ಎಷ್ಟೋ ಜನರಿಗೆ ಆ ಕಹಿ ಸತ್ಯನ ಒಪ್ಕೊಳ್ಳೋಕೆ ಇಷ್ಟ ಇರಲ್ಲ ಎಂದಳು. ಆದಿತ್ಯನ ಮುಖದಲ್ಲಿನ ನಗು ಇನ್ನೂ ಅಗಲವಾಯಿತು. ಸೊ ನೀನು ಈಗಾಗಲೇ ನನಗಿಂತ ಸ್ಮಾರ್ಟ್ ಅಂತ ಹೇಳ್ತಿದೀಯಾ? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕೆ ನಂಗೆ ಯಾರ ವಿವರಣೆ ಸಹಾಯ ಬೇಕಾಗಿಲ್ಲ. ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ, ಗತ್ತಿನಿಂದ ಹೇಳಿದಳು ಅವನಿ. ಆದಿತ್ಯ ನಗುತ್ತಾ ತಲೆ ಕೊಡವಿದ. ನೀನು ಯಾವತ್ತೂ ಬದಲಾಗಲ್ವೇ ಹಠಮಾರಿ, ದುರಹಂಕಾರಿ ಎಂದ ಆದಿತ್ಯ. ಅವನಿ ನಕ್ಕಳು. ಅವರು ಹಾಗೆಯೇ ಮಾತು ಮುಂದುವರಿಸುತ್ತಾ ಮನೆ ತಲುಪಿದರು. ರೂಮಿನಲ್ಲಿ ಮಂದ ಬೆಳಕು, ಮೌನ ಆವರಿಸಿತ್ತು. ಅವನಿ ಆಗಲೇ ಅರ್ಧ ನಿದ್ದೆಯಲ್ಲಿದ್ದಳು. ಆಗ ಆದಿತ್ಯ ಮೆಲ್ಲಗೆ ಕರೆದ. ಅವನಿ. ಎಂದಿದ್ದಳು ಮಂಪರಿನಲ್ಲೇ. ಅದು ಮದುವೆ ಆದಮೇಲೆ ನಿಮ್ಮ ಅತ್ತೆ ಮನೆಗೆ ಊಟಕ್ಕೆ ಹೋಗ್ಬೇಕಿತ್ತಲ್ವ ನಾವು? ಇನ್ನೂ ಹೋಗಿಲ್ಲ. ಹೌದು, ಏನಾಯಿತು? ಬರ್ತೀನಿ ಬಿಡುವಿದ್ದಾಗ ಅಂತ ಹೇಳಿದ್ದೀನಿ.
ಹಾಗಾದರೆ ಒಂದು ಕೆಲಸ ಮಾಡು, ಕಿರಣ ಯಾವಾಗ ಅಲ್ಲಿಗೆ ಬರ್ತಾನೆ ಅಂತ ವಿಚಾರಿಸು, ಅವನು ಬಂದಾಗಲೇ ನಾವು ಹೋಗೋಣ, ಇಬ್ಬರು ಜೊತೆಯಾಗಿ ಅವನನ್ನು ಭೇಟಿಯಾಗೋಣ, ಮಾತಾಡ್ಸೋಣ ಎಂದ. ಅವಳು ಒಮ್ಮೆಲೆ ಕಣ್ಣು ಬಿಟ್ಟು ಅವನ ಕಡೆ ನೋಡಿದಳು. ನಿಮ್ಗೆ ನಿಜವಾಗ್ಲೂ ಅದು ಓಕೆನಾ ಕೇಳಿದಳು. ಅವಳ ನಿದ್ದೆ ಹಾರಿ ಹೋಗಿತ್ತು. ಅವನು ಅವಳ ಕಡೆ ತಿರುಗಿದ. ಅವನಿ, ನಿನ್ಮೇಲೆ ನಂಗೆ ಯಾವತ್ತೂ ಅನುಮಾನ ಬಂದಿಲ್ಲ, ಬರೋದೂ ಇಲ್ಲ. ಅವತ್ತು ಕೂಡ ನಾನು ಹಿಂಗೆ ಇದನ್ನೇ ಹೇಳಿದ್ದೆ. ನಂಗೆ ನಿನ್ಮೇಲೆ ಅನುಮಾನ ಇರಲಿಲ್ಲ, ಶಬ್ದಗಳು ತಪ್ಪಾಗಿ ಹೊರಬಂದಿತ್ತು ಅಷ್ಟೆ. ಮತ್ತು ನಂಗೆ ಕಿರಣನ ಮೇಲೂ ದ್ವೇಷ ಇಲ್ಲ, ಕೇವಲ ಬೇಸರ ಅಷ್ಟೆ. ಮತ್ತು ಕೆಲವೊಂದು ವಿಷಯಗಳನ್ನು ಕೆದಕ್ದಷ್ಟು ಸಂಕೀರ್ಣ ಆಗುತ್ತೆ. ಅದು ಕೂಡ ಇಂಥ ಸೂಕ್ಷ್ಮ ವಿಷಯದಲ್ಲಿ ಸಮಯಕ್ಕೆ ಸರಿ ಮಾಡೋ ಜವಾಬ್ದಾರಿಯನ್ನು ಕೊಡೋಣ ಅಂತ ಅಷ್ಟೆ. ಆದರೂ ನೀನು ಹೇಳಿದ ಕೂಡ ಸರಿ ಇದೆ. ಒಂದ್ಸಲ ಅವನನ್ನು ಮಾತಾಡ್ಸ್ಕೊಂಡು ಬರೋಣ. ಮತ್ತು ಈ ವಿಷಯ ನಿನ್ನನ್ನು 1% ಕಾಡ್ತಿದ್ರೂ ಕೂಡ ಅದನ್ನು ಜೊತೆಯಾಗೇ ಕ್ಲಿಯರ್ ಮಾಡಿಕೊಳ್ಳೋಣ ಎಂದ. ಥ್ಯಾಂಕ್ಸ್ ಆದಿತ್ಯ, ಪಿಸುಗುಟ್ಟಿದಳು. ಆದಿತ್ಯ ನಕ್ಕ. ಈಗ ಮಲ್ಗು, ನಾಳೆ ಬೆಳಗ್ಗೆ ಮತ್ತೆ ನನ್ನ ಕೀ ಕಳೆದು ಹಾಕಬೇಡ. ನೆನಪಿದೆ ಅಲ್ವಾ, ಏನೋ ಆಶ್ವಾಸನೆ ಕೊಟ್ಟಿದೀಯಾ, ರಾಜಕಾರಣಿಗಳ ಥರ ಮಾಡಬೇಡ ಎಂದು ಮಲಗಿದ ಆದಿತ್ಯ. ಅವಳು ಮೆಲ್ಲಗೆ ನಕ್ಕು ಅವನ ಕಡೆ ಪೂರ್ತಿಯಾಗಿ ತಿರುಗಿದಳು. ಗುಡ್ ನೈಟ್ ಲೆಕ್ಚರರ್ ಸರ್. ಗುಡ್ ನೈಟ್ ಹಟ್ಮಾರಿ ಎಂದಿದ್ದ ಅವನು ಕೂಡ. ನಂಬಿಕೆಯ ಆ ಬೆಚ್ಚನೆಯ ಭಾವದೊಂದಿಗೆ ಇಬ್ಬರು ನಿದ್ದೆಗೆ ಜಾರಿದರು. ಕೆಲವು ದಿನಗಳು ಕಳೆದು ಹೋದವು. ಮೇಲ್ನೋಟಕ್ಕೆ ಅಂತಹ ದೊಡ್ಡ ಬದಲಾವಣೆಗಳೇನು ಕಾಣಲಿಲ್ಲ. ಬೆಳಗಿನ ಅವಸರ ಎಂದಿನಂತೆಯೇ ಇತ್ತು. ಅವನಿ ಇನ್ನೂ ತಾನು ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿಯೇ ಏಳುತ್ತಿದ್ದಳು. ಕೆಲವು ದಿನ ಹಾಲು ಉಕ್ಕಿ ಹೋಗುತ್ತಿತ್ತು. ಕೆಲವು ದಿನಗಳು ತಿಂಡಿ ತಿನ್ನಲು ಸಮಯ ಇರುತ್ತಿರಲಿಲ್ಲ. ಕೆಲವು ದಿನ ಊಟದ ಡಬ್ಬಿ ಡೈನಿಂಗ್ ಟೇಬಲ್ ಮೇಲೆಯೇ ಮರೆತು ಹೋಗುತ್ತಿತ್ತು. ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಸವಿತಾ 2 ಬಾರಿ ನೆನಪಿಸಬೇಕಾಗುತ್ತಿತ್ತು. ಗಂಭೀರವಾದದ್ದೇನೂ ನಡೆಯಲಿಲ್ಲ, ಆದರೆ ಯಾವುದೇ ಬೆಳವಣಿಗೆಗಳು ಇರಲಿಲ್ಲ. ಜೀವನ ಸುಗಮವಾಗಿ ಸಾಗುತ್ತಿತ್ತು. ಆದರೆ ಅವನಿಯ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಅಸಮಾಧಾನ ಮೂಡಲಾರಂಭಿಸಿತ್ತು. ತಾನು ತನಗೆ ಮಾಡಿಕೊಂಡಿದ್ದ ಭರವಸೆಯನ್ನು ಉಳಿಸಿಕೊಳ್ಳುತ್ತಿಲ್ಲ ಎಂಬ ಸಣ್ಣ ಅರಿವು ಮೂಡಿತ್ತು. ಒಂದು ಬೆಳಿಗ್ಗೆ ಎಂದಿನಂತೆ ಮನೆಯಲ್ಲಿ ಸಣ್ಣ ಗದ್ದಲವಿತ್ತು. ಆದಿತ್ಯ ಹೊರಡಲು ರೆಡಿಯಾಗಿದ್ದ. ಅಡುಗೆ ಮನೆಯಿಂದ ಸವಿತಾ ಕೂಗುತ್ತಿದ್ದರು ಮತ್ತು ಅವನಿ ಅವಸರವಾಗಿ ತನ್ನ ಫೋನ್ ಹುಡುಕುತ್ತಿದ್ದಳು. ಅವಳನ್ನು ನೋಡಿದ ಆದಿತ್ಯ, ನಿಂಗೊತ್ತಾ, ಒಂದು ವಿಷಯದಲ್ಲಿ ನೀನು ಬಹಳ ಕನ್ಸಿಸ್ಟೆಂಟ್ ಆಗಿದೆಯಾ ಎಂದಿದ್ದ ನಗುತ್ತಾ. ಅವನಿ ಒಂದು ಕ್ಷಣ ನಿಂತು, ಯಾವ ವಿಷಯದಲ್ಲಿ ಗೊಂದಲದಿಂದ ಕೇಳಿದಳು. ತಡವಾಗೆದ್ದೇಳುವಲ್ಲಿ, ಪ್ರತಿದಿನ ಬೆಳಗ್ಗೆ ಒಂದು ಸಣ್ಣ ಸಾಹಸಮಯ ವಾತಾವರಣ ಸೃಷ್ಟಿ ಮಾಡುವಲ್ಲಿ, ಮತ್ತು ತಿಂಡಿಗೆ ಮುಂಚೆ ನಮ್ಮನ್ನೆಲ್ಲ ಡ್ಯಾನ್ಸ್ ಮಾಡಿಸೋದ್ರಲ್ಲಿ. ಒಟ್ನಲ್ಲಿ ಮಿನಿ ಅಡ್ವೆಂಚರ್ಸ್ ಮಾಡ್ತಾನೆ ಇರ್ತೀಯ ಎಂದ ನಗುತ್ತಾ. ಅವಳು ಕಣ್ಣು ಕಿರಿದುಗೊಳಿಸಿ ಅವನನ್ನು ನೋಡಿದಳು. ದೊಡ್ಡ ಜೋಕ್ ಅಲ್ವಾ, ನೀವು ನನ್ನ ರೇಗಿಸೋಕೆ ಕಾಯ್ತಾ ಇರ್ತೀರ ಅಲ್ವಾ ಎಂದಳು. ಅಯ್ಯೋ, ನಾನೆಲ್ಲಿ ನಿನ್ನ ರೇಗಿಸ್ತಾ ಇದ್ದೀನಿ ಹಟ್ಮಾರಿ, ನಾನು ನಿನ್ನ ಬದ್ಧತೆಯನ್ನು ಹೊಗಳ್ತಾ ಇದ್ದೀನಿ ಅಷ್ಟೇ. ಕೆಲವರು ಆ್ಯಕ್ಟಿವ್ ಆಗಿರೋಕ್ಕೆ ಜಿಮ್ಗೆ ಹೋಗ್ತಾರೆ, ನಾನು ಅಮ್ಮ ಕೇವಲ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಷ್ಟೇ ಎಂದ. ಅಲ್ಲೇ ಇದ್ದ ಸವಿತಾ ಕೂಡ ನಕ್ಕಿದ್ದರು. ಅವನಿ ಏನೂ ಮಾತನಾಡಲಿಲ್ಲ. ಅವಳು ಕೃತಕವಾಗಿ ನಕ್ಕು ಅಲ್ಲಿಂದ ಹೊರ ನಡೆದಳು. ಅವನ ಮಾತುಗಳಲ್ಲಿ ಅಸಭ್ಯತೆ ಇರಲಿಲ್ಲ, ಅದು ಅವಮಾನವೂ ಆಗಿರಲಿಲ್ಲ. ಆದರೆ ಅದು ಅವಳ ಅಹಂಕಾರಕ್ಕೆ ಮೆಲ್ಲಗೆ ತಟ್ಟಿತ್ತು. ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಸುಳಿಯಲಾರಂಭಿಸಿತು. ಅಂದರೆ ಇವರೆಲ್ಲ ನನ್ನನ್ನು ಹೀಗೆ ನೋಡ್ತಾ ಇದ್ದಾರಾ? ಯಾವಾಗಲೂ ಮನೆ ಸಣ್ಣ ಪುಟ್ಟ ಗೊಂದಲಗಳಿಗೆ ನಾನೇ ಕಾರಣನಾ? ಕೊನೆ ಕ್ಷಣದ ಅವಾಂತರಗಳಿಗೆಲ್ಲ ನಾನೇ ಹೊಣೆನಾ ಹಾಗಾದರೆ? ಅಂದು ಕೆಲಸದ ಅವಧಿಯಲ್ಲೂ ಅದೇ ಆಲೋಚನೆ ಅವಳ ಜೊತೆಗಿತ್ತು. ಅಂದು ರಾತ್ರಿ ಹಾಸಿಗೆಯ ಮೇಲೆ ಮಲಗಿದ್ದಾಗ ಅವಳಿಗೆ ತನ್ನದೇ ಮಾತುಗಳು ನೆನಪಾದವು. ಜವಾಬ್ದಾರಿ, ಪಾಲುದಾರಿಕೆ ಮತ್ತು ಸಣ್ಣ ಹವ್ಯಾಸಗಳು ಹೇಗೆ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಎಂಬುದರ ಬಗ್ಗೆ ಒಂದು ದೃಢ ನಿರ್ಧಾರ ಅವಳಲ್ಲಿ ರೂಪುಗೊಂಡಿತ್ತು. ಮಾರನೆಯ ದಿನದಿಂದ ಸಣ್ಣ ಬದಲಾವಣೆಗಳು ಶುರುವಾದವು. ಅವಳು ತನ್ನ ಅಲಾರಾಮನ್ನು 10 ನಿಮಿಷ ಮುಂಚಿತವಾಗಿಯೇ ಸೆಟ್ ಮಾಡಿದಳು. ನಿದ್ರೆ ಎಳೆದಾಡುತ್ತಿದ್ದರೂ ಅವಳು ಹಾಸಿಗೆಯಿಂದ ಎದ್ದಳು. ಅಡುಗೆ ಮನೆಯಲ್ಲಿ ಸವಿತಾಗೆ ಸಹಾಯ ಮಾಡಿದಳು. ಊಟದ ಡಬ್ಬಿಯನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿದಳು. ಹಿಂದಿನ ದಿನ ರಾತ್ರಿಯೇ ತನ್ನ ಬ್ಯಾಗನ್ನು ರೆಡಿ ಮಾಡಿಕೊಳ್ಳಲು ಶುರು ಮಾಡಿದ್ದಳು. ಆದಿತ್ಯ ಇದನ್ನು ಗಮನಿಸಿದ, ಆದರೆ ಏನೂ ಹೇಳಲಿಲ್ಲ. ಹಟ್ಮಾರಿಗೆ ಅರ್ಥ ಆಯಿತು ಎಂದು ಮನಸ್ಸಿನಲ್ಲೇ ನಕ್ಕಿದ್ದ. ಮುಂದುವರೆಯುವುದು.